ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಆಲೂ ಪಕೋಡ ರೆಸಿಪಿ, ಹಾಗೆ ಅದರೊಟ್ಟಿಗೆ ಟೊಮೆಟೊ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಹಾಗೂ ಹೆಲ್ದಿ ಕೂಡ. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಮನೆಯಲ್ಲೇನು ತರಕಾರಿನೆಲ್ಲ ಏನೂ ಇಲ್ಲ ಅಂದಾಗ ಈ ಒಂದು ಟೊಮೆಟೊ ಚಟ್ನಿನ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ, ಇದಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕ್ತಾಯಿದ್ದೀನಿ. ನೀವು ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಾದರೆ ರಿಫೈನ್ಡ್ ಆಯಿಲು ಅಥವಾ ಕೊಕೊನೆಟ್ ಆಯಿಲು ಇದನ್ನೆಲ್ಲ ಯೂಸ್ ಮಾಡ್ಬೋದು. ಕಡಾಯಿ ಇಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. 1-2ರಿಂದ 3 ಎಸಳು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಆದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಇದನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಕರಿಬೇವು ಸ್ವಲ್ಪ ಸಾಸಿವೆ ಸಿಡಿಲಿ. ಇದಾದ ನಂತರ ಇದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅರ್ಜೆಂಟಾಗಿ ತುಂಬಾ ಬೇಗ ಊಟ ಮಾಡಬೇಕು, ಹಸಿವಾಗಿದೆ ಅಂದಾಗ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಹಾಗೆ ಒಂದು ಟೊಮೆಟೊ, ಒಂದು ಈರುಳ್ಳಿ ಇದ್ದರೆ ಸಾಕು, ಈ ಒಂದು ರೆಸಿಪಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಒಂದು 5 ನಿಮಿಷದಲ್ಲಿ ಈ ಒಂದು ಟೊಮೆಟೊ ಗೊಜ್ಜು ಅಥವಾ ಟೊಮೆಟೊ ಚಟ್ನಿ ಏನಾದರೂ ಹೇಳ್ಬೋದು, ರೆಡಿ ಆಗುತ್ತೆ. ಇದಕ್ಕೆ 1-2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಜಾಸ್ತಿ ಸಾಮಾನುಗಳು ಬೇಕಾಗೋಲ್ಲ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಆಗುತ್ತೆ. ನಾನು ಮುಚ್ಚಿಟ್ಟು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು ಅರಿಶಿನವನ್ನು, ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಅಥವಾ ನೀವಿಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಸಹ ಕಟ್ ಮಾಡಿ ಹಾಕ್ಕೋಬೋದು. ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಗೆ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಹಾಕ್ಕೋಬೇಕು. ಅದು ಫ್ಲೇವರ್, ಕೊತ್ತಂಬರಿ ಸೊಪ್ಪು ಸಹ ತುಂಬ ಚೆನ್ನಾಗಿರುವಂಥ ಒಂದು ಫ್ಲೇವರ್ ಹಾಗೆ ಟೇಸ್ಟ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಇದರಿಂದ, ಅದುವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಚೂರು ನೀರು ಸಹ ಹಾಕಬಾರ್ದು. ಇದಕ್ಕೆ ಒಂದು 1/4 ಚಮಚದಷ್ಟು ಜೀರಾ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೋಡಿ, ಆಯಿಲೆಲ್ಲ ಸಪ್ರೇಟ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಇದಾಗಿದೆ. ಇದಾದ ನಂತರ ಇವಾಗ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೂ ಖಾರದ ಪುಡಿ ಎರಡನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಜ್ವೈನ್, ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಸೋಡಾವನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಓಂ ಕಾಳನ್ನು ಹಾಕಿದ್ದೀನಿ. ಅರಿಶಿನ, ಖಾರದ ಪುಡಿ, ಓಂ ಕಾಳು, ಚಿಟಿಕೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಇವಾಗ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಳೋಣ.
ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನೀವು ಇದರಲ್ಲಿ ಮೆಣಸಿನ್ಕಾಯಿ ಇದ್ದರೆ ಬಜ್ಜಿ ಮಾಡುವಂಥದ್ದು ಅದನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು. ಅಥವಾ ಆಲೂಗಡ್ಡೆ, ನಾನಿಲ್ಲಿ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಬದಲಾಗಿ ನೀವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಹ ಹಾಕಿ ಮಾಡ್ಬೋದು. ತುಂಬ ಚೆನ್ನಾಗಾಗತ್ತೆ. ಇದು ಎರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ದಪ್ಪನೇ ಇಟ್ಟಿದ್ದೀನಿ ಬ್ಯಾಟರು. ನೋಡಿ ಈ ಥರ ಇಷ್ಟಾದರೆ ಸಾಕು. ಸ್ಮೂತಾಗಿ ಪೇಸ್ಟ್ ರೆಡಿಯಾಗಿದೆ. ಸೊ ನಾನು ನೋಡಿ ಈ ಥರ ಇಷ್ಟು ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಕೋಡಗಳು. ಇದನ್ನು ಇವಾಗ ಆಲೂಗಡ್ಡೆಯನ್ನು ತೆಳ್ಳಗೆ ರೌಂಡಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಆಯಿಲ್ ಇಟ್ಟಿದ್ದೀನಿ. ಸೊ ಬ್ಯಾಟರಲ್ಲಿ ಆಲೂಗಡ್ಡೆಯನ್ನು ಡಿಪ್ ಮಾಡಿ ಇವಾಗ ಫ್ರೈ ಮಾಡೋಣ. ನಿಮಗೆ ತೆಳ್ಳಗಿರುವಂಥ ಕೋಟಿಂಗ್ ಬೇಕಂದರೆ ಸ್ವಲ್ಪ ಇನ್ನು ನೀರು ಹಾಕ್ಕೊಂಡು ಬ್ಯಾಟರ್ಗೆ ತೆಳ್ಳಗಿರುವಂಥ ಕೋಟಿಂಗ್ ಮಾಡಿಕೊಂಡು ಸಹ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾದ ಬ್ಯಾಟರನ್ನು ಇಟ್ಟಿದ್ದೀನಿ. ಹಾಗೆ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಇವಾಗ. ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಈ ಒಂದು ಬೋಂಡ. ಸಡನ್ನಾಗಿ ಏನಾದರೂ ನಾವು ಬಂದಿರ್ತೀವಿ, ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿರುತ್ತೆ, ಆ ಟೈಮಲ್ಲಿ ಈ ಒಂದು ರೆಸಿಪೀಸ್ನ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಖಂಡಿತವಾಗ್ಲೂ ತುಂಬ ರುಚಿಯಾಗಿ ಇರುತ್ತೆ. ಹಾಗೆ ಸಾರು, ಸಾಂಬಾರು ಎಲ್ಲ ತಿಂದು ಬೋರ್ ಆದಾಗೂ ಕೂಡ ಈ ಒಂದು ಟೊಮೆಟೊ ಗೊಜ್ಜನ್ನು ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಪಕೋಡಗಳು ಸಹ ಫ್ರೈ ಆಗಿ ರೆಡಿಯಾಗಿದೆ. ನೋಡಿದಾಗಲೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಇದನ್ನು ಸರ್ವ್ ಮಾಡೋಣ. ಟೊಮೆಟೊ ಚಟ್ನಿ ಹಾಗೂ ಪಕೋಡ ಎರಡು ರೆಡಿಯಾಗಿದೆ. ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.